ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಹದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದು ಸ್ಯಾಟರ್ಡೇಯ ವ್ಲಾಗ್ ಇರುತ್ತೆ. ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ನನ್ನ ಮಗನ ಬರ್ಡೇ ಇನ್ನೇನಿನ್ನು 1 ವೀಕ್ ಇದೆ ಅಲ್ವಾ. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹತ್ರದಲ್ಲಿ ಹೋಗಿ ಶಾಪ್ ಮಾಡಿದ್ರೆ ಸ್ವಲ್ಪ ಗಡಿಬಿಡಿ ಅನಿಸ್ಬಿಡುತ್ತೆ. ಹಾಗಾಗಿ ಈಗಲೇ ಹೋಗಿ ಶಾಪ್ ಮಾಡ್ಕೊಂಡು ಬಂದುಬಿಡೋಣ. ನೆಕ್ಸ್ಟ್ ಇವನು ಸ್ಕೂಲ್ ಡೇಸ್ ಇದ್ದರೆ ಆ ಟೈಮಲ್ಲಿ ಅವನಿಗೆ ಸ್ಕೂಲ್ ರಜೆ ಹಾಕ್ಸೋಕ್ಕಾಗಲ್ಲ. ಸ್ಕೂಲು, ಕರಾಟೆ, ಆ ಟೈಮಲ್ಲಿ ಶಾಪಿಂಗಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಬೇರೆ ಇದೆ, ರಜಾ ಇದೆ ಅಲ್ವಾ. ಅದಕ್ಕೆ ಆರಾಮಾಗಿ ಹೋಗಿ ಶಾಪ್ ಮಾಡ್ಕೊಂಡು ಬರೋಣ. ಯಾಕಂದರೆ ಈಗಂತೂ ನನ್ನ ಮಗಂಗೆ ಬಟ್ಟೆ ಬೇಗನೆ ತೆಗಿತೀನಿ ನಾನು, ತುಂಬ ಲೇಟ್ ಏನು ಮಾಡಲ್ಲ. ಬಟ್ ಈಗ ಒಂದು ಈ ಏಜ್ ಇದೆ ನೋಡಿ, 9 ಇಯರ್ಸ್ ಟು ಒಂದು 11-12 ಇಯರ್ಸ್ ತನಕ ಅಷ್ಟು ಬಟ್ಟೆ ಸಿಗೋದಿಲ್ಲ, ಅದರಲ್ಲೂ ಬಾಯ್ಸ್ಗೆ. ಅದಕ್ಕೆ ಸಿಂಪಲ್ಲಾಗೇ ತೆಗಿಯೋಣ ಈ ಸರಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೋದ್ಮೇಲೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಮತ್ತು ಸ್ಯಾಟರ್ಡೆ ಸಂಡೇ ನನ್ನದು ಡೈಲಿ ರೊಟೀನ್ ಇದು ಹೀಗೆ ಇರುತ್ತೆ. ನನ್ನ ಈ ಇಂಡೋರ್ ಪ್ಲ್ಯಾಂಟ್ಸ್ಗಳು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ಲಿ. ಅವುಗಳನ್ನೆಲ್ಲ ವೀಕ್ಲಿ ಒನ್ಸ್ ಈ ರೀತಿ ಒಂದು ಬಟ್ಟೆ ತೊಗೊಂಡು ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ವೀಕ್ಲಿ ಒನ್ಸು. ಆವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ. ನನಗಿನ್ನೂ ಇಲ್ಲಿ ಇನ್ನೂ ಉದ್ದಕ್ಕೂ ಪ್ಲ್ಯಾಂಟ್ಸ್ಗಳನ್ನ ಇಡಬೇಕು, ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಅಂತ ಆಸೆ. ಯಾಕಂದರೆ ಇಲ್ಲಿ ಬಿಸಿಲು ಬರೋದಿಲ್ಲ. ಇಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಬೆಳಕು ಬರುತ್ತೆ ಹೊರತು ಈ ಕಡೆ ಬಿಸಿಲು ಬರೋದೇ ಇಲ್ಲ. ಆದ್ದರಿಂದ ಇಂಡೋರ್ ಪ್ಲ್ಯಾಂಟ್ಸ್ಗೆ ಸ್ವಲ್ಪ ಬಿಸಿಲಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ ಹೇಳಿ ಒಂದಿಷ್ಟು ಪ್ಲ್ಯಾಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ನನಗೆ ತುಂಬ ಇಷ್ಟ ಪ್ಲ್ಯಾಂಟ್ಸ್ಗಳನ್ನ ಇನ್ನೂ ಹಾಕೋದಕ್ಕೆ. ನೋಡೋಣ, ಒಂದೊಂದಾಗಿ ಎಲ್ಲ ಒಂದೇ ಸತಿ ಆಗೋದಿಲ್ಲ, ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಈ ಬ್ಯಾಂಬೂ ಪ್ಲ್ಯಾಂಟು ಅಷ್ಟೇ. ಇದನ್ನೆಲ್ಲ ನನಗೆ ಫಸ್ಟ್ ಬ್ಯಾಂಬೂ ಪ್ಲ್ಯಾಂಟ್ ಇದೆಲ್ಲ ತಂದಾಗ ಬರೀ ಕಡ್ಡಿಗಳಿತ್ತು. ನನಗೆ ಗೊತ್ತಿರಲಿಲ್ಲ ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಆಮೇಲೆ ನರ್ಸರಿನಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಮಿನರಲ್ ವಾಟರ್, ನಾವು ಯಾವ ನೀರನ್ನ ಆಕ್ವಾಗಾರ್ಡ್ ಅಥವಾ ಪ್ಯೂರಿಫೈ ವಾಟರ್ ಯಾವ್ದು ಕುಡಿತೀವೋ ಆ ನೀರನ್ನ ಹಾಕಿದಾಗ ಈ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಿದೆ ಗಿಡಗಳು. ನನಗಂತೂ ತುಂಬ ಖುಷಿ ಆಯಿತು. ಗಿಡ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಬಂದರೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಇವತ್ತು ಮನೆಯಲ್ಲಿ ತುಳಸಿ ಗಿಡನೂ ಯಾಕೋ ಒಣಗೋಗಿತ್ತು. ಮನೆಯಲ್ಲಿ ಈ ರೀತಿ ತುಳಸಿ ಗಿಡ ಒಣಗಬಾರ್ದು ಅಂತ ಹೇಳ್ತಾರೆ. ಸೊ ಒಣಗಿದ ಮೇಲೆ ತುಂಬ ದಿನ ಹಾಗೆ ಬಿಡಬಾರ್ದು, ತಂದು ನೆಟ್ಬಿಡಬೇಕು ಅಂತ ಹೇಳಿ, ಸರಿ ಅಂತ ಹೇಳಿ ಮೊನ್ನೆ ಬರ್ತಾ ನನ್ನ ಮಗನ ಸ್ಕೂಲ್ ಪಕ್ಕನೇ ನರ್ಸರಿ ಇರೋದರಿಂದ ಹಾಗೆ ಬರ್ತಾ ತೊಗೊಂಡು ಬಂದಿದ್ದೆ. ನೆನ್ನೆ ನೆಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಶನಿವಾರ ಅಲ್ವಾ, ಹೇಗಿದ್ರೂ ಪ್ಲ್ಯಾಂಟ್ನೆಲ್ಲ ಕ್ಲೀನ್ ಮಾಡ್ತಿದ್ದೆ, ಆ ಇಂಡೋರ್ ಪ್ಲ್ಯಾಂಟ್ಸು. ಅದ್ರ ಜೊತೆಗೆ ಇದನ್ನು ಕೂಡ ನೆಟ್ಬಿಡೋಣ ಅಂತ ಹೇಳಿ ಇದನ್ನು ಕೂಡ ನೆಡ್ತಾ ಇದ್ದೀನಿ. ಅದಕ್ಕೆ ಒಟ್ಟಿಗೆ ಏನು ಮಾಡಿದೆ, ಬಿಳಿ ತುಳಸಿ, ಕಪ್ಪು ತುಳಸಿ ಅಂದರೆ ಕೃಷ್ಣನ ತುಳಸಿ ಅಂತ ಹೇಳ್ತಾರಲ್ವ, ಅದು ಎರಡನ್ನೂ ತೊಗೊಂಡು ಬಂದಿದ್ದೀನಿ. ಈ ಮಣ್ಣಿಗೆ ಆಲ್ರೆಡಿ ನಾನು ಗೊಬ್ಬರ ಎಲ್ಲ ಇವಾಗ ಮಿಕ್ಸ್ ಮಾಡಿ ಹಾಕಿರೋ ಅಂಥದ್ದು ಮಣ್ಣು, ಆದ್ದರಿಂದ ಮಣ್ಣೇನು ಚೇಂಜ್ ಮಾಡ್ತಾಯಿಲ್ಲ. ಜಸ್ಟ್ ಅದನ್ನು ಸ್ವಲ್ಪ ಇದು ಮಾಡಿಬಿಟ್ಟು ಹಾಗೆ ನೆಡೋಣ ಅಂತ ಹೇಳಿ. ಇವಾಗ ಚಳಿಗೋ ಏನೋ ಗೊತ್ತಿಲ್ಲ, ತುಳಸಿ ಯಾಕೋ ಇದ್ದಕ್ಕಿದ್ದ ಹಾಗೆ ಎಲ್ಲ ಒಂಥರ ಒಣಗಿ ಎಲ್ಲ ಎಲೆ ಎಲ್ಲ ಉದುರೋಗಿತ್ತು. ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಬಟ್ ತುಂಬ ಬೇಜಾರಾಯಿತು. ಮನೆಯಲ್ಲಿ ತುಳಸಿ ಒಣಗಬಾರ್ದು ಅಂತ ಹೇಳ್ತಾರೆ, ಏನಪ್ಪ ಅಂತ ಹೇಳಿ. ಪರವಾಗಿಲ್ಲ, ಯಾಕಂದರೆ ಗಿಡಗಳಿಗೂ ಇಷ್ಟಿಷ್ಟು ಆಯುಷ್ ಅಂತ ಇರುತ್ತೆ ಅಲ್ವಾ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ಪಾಸಿಟಿವ್ ಆಗಿ ತೊಗೊಂಡು ಹೊಸ ಗಿಡಗಳನ್ನ ತೊಗೊಂಡು ಬಂದು ಅದಕ್ಕೆ ನರ್ಸರಿಯಿಂದನೇ ತಂದು ನೆಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೇನೋ ನರ್ಸರಿಯಿಂದ ತಂದು ನೆಟ್ಟರೆ ಅಂತ ಹೇಳಿ. ಮನೆ ಅಂತಂದಮೇಲೆ ತುಳಸಿ ಗಿಡ ಇರಲೇಬೇಕು. ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಮನೆಯೂ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ಯಾವಾಗಲೂ ಅಷ್ಟೇ ಸೋಮವಾರ, ಮಂಗಳವಾರ, ಶುಕ್ರವಾರ ಆದಷ್ಟು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿಡಬೇಕು ಅಂತ ಹೇಳಿ. ನನಗಂತೂ ತುಳಸಿ ಕಟ್ಟೆ ಹತ್ರ ಅದಕ್ಕೆ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದ್ರ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿದ್ರೆ ಅವತ್ತು ಆ ತುಳಸಿ ಕಟ್ಟೆ ನೋಡೋದಕ್ಕೆ ಒಂದು ಚಂದ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ರಜೆ ಇರೋದ್ರಿಂದ ಸ್ಯಾಂಡ್ವಿಚ್ ಬ್ರೆಡ್ ಇತ್ತು ಮನೆಯಲ್ಲಿ. ನನ್ನ ಮಗ ಅಮ್ಮ ಸ್ಯಾಂಡ್ವಿಚ್ ಮಾಡಿ ಅಂತಂದ. ಸರಿ ಆಯಿತು ಅಂತ ಹೇಳಿ ಪನ್ನೀರ್ ಕೂಡ ಇತ್ತು ಅಲ್ಲ, ಪನ್ನೀರು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ನನ್ನ ಮಗ ಯಾವ್ದ್ಯಾವುದು ತರಕಾರಿಗಳು ತಿನ್ನೋದಿಲ್ವ ಆ ತರಕಾರಿಗಳನ್ನ ಹಾಕಿ ಇವತ್ತು ಸ್ಯಾಂಡ್ವಿಚ್ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ಈ ಸ್ಯಾಂಡ್ವಿಚಲ್ಲಿ ತುಂಬ ಸಣ್ಣಗೆ ಚಾಪ್ ಮಾಡಿ ಒಳಗೆ ಸ್ಟಫ್ ಮಾಡೋದ್ರಿಂದ ಅವನಿಗೆ ಗೊತ್ತಾಗೋದಿಲ್ಲ.
ಏನು ಹಾಕಿದ್ದೀವಿ ಅಂತ ಹೇಳಿ ಮಾತ್ರ ಹೇಳಿರ್ತೀನಿ. ಪನ್ನೀರ್ ಸ್ಯಾಂಡ್ವಿಚ್ ಅಂತ ಮಾತ್ರ ಹೇಳಿರ್ತೀನಿ. ಆವಾಗ ಅವನು ಏನು ಯೋಚನೆ ಮಾಡಲ್ಲ, ಆರಾಮಾಗಿ ತಿಂತಾನೆ. ಇಲ್ಲ ವೆಜಿಟೇಬಲ್ ಸ್ಯಾಂಡ್ವಿಚ್ ಅಂದರೆ ಯಾವ ವೆಜಿಟೇಬಲ್ ಹಾಕಿದ್ದೀರಾ, ಕ್ಯಾಪ್ಸಿಕಮ್ ಹಾಕಿದ್ದೀರಾ ಅಂತೆಲ್ಲ ಸುಮ್ಮನೆ ಒಂದಷ್ಟು ಬೇಡದೇ ಇರೋ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೋಸ್ಕರ ಸ್ವಲ್ಪ ಪನ್ನೀರ್ ಹಾಕ್ಬಿಟ್ಟು ಸ್ವಲ್ಪ ಕ್ಯಾಬೇಜು ಕ್ಯಾಪ್ಸಿಕಮ್ ಎಲ್ಲ ಫುಲ್ ಚಾಪ್ ಮಾಡಿ ಹಾಕ್ಬಿಟ್ಟಿದ್ದೀನಿ, ಅವ್ನಿಗೇನು ಸಿಗಬಾರ್ದು ಅಂತ ಹೇಳಿ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ತಿನ್ನೋದಿಲ್ಲ ಅಂದಾಗ ನಾವು ಈ ಥರ ಎಲ್ಲ ಮಾಡಿಕೊಡ್ಬೇಕಾಗುತ್ತೆ ಅಲ್ವಾ, ಏನೂ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಇವತ್ತು ಮಧ್ಯಾಹ್ನ ಶಾಪಿಂಗಿಗೆ ಬೇರೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ತರಕಾರಿ ಸಾಂಬಾರು ಕೂಡ ಇದೆ, ಅದ್ರ ಜೊತೆಗೆ ಸ್ವಲ್ಪ ರಸಮ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಂಬಿಡ್ತಾಯಿದ್ದೀನಿ. ಯಾಕಂದರೆ ಇನ್ನು ಶಾಪಿಂಗಿಗೆ ಅಂತ ನಾವು ಹೊರಗಡೆ ಹೋದರೆ ಹೆಣ್ಮಕ್ಳುಗಳು ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದೊಂದು ಲೇಟ್ ಆಗಿಬಿಡುತ್ತೆ. ಮತ್ತು ಅಲ್ಲಿಂದ ಬಂದು ಅಡುಗೆ ಮಾಡಬೇಕು ಅಂತಂದರೆ ಮೂಡ್ ಇರೋದಿಲ್ಲ. ನನಗಂತೂ ನಿಜವಾಗ್ಲೂ ಹೊರಗಡೆ ಹೋಗಿ ಬಂದ ಮೇಲೆ ಮನೇಲಿ ಕೆಲಸ ಮಾಡು ಅಂದರೆ ನನಗಂತೂ ಆಗೋದೇ ಇಲ್ಲ. ನಾನು ಎಲ್ಲೇ ಹೋಗಬೇಕು, ಎಷ್ಟು ಬೇಗನೆ ಹೋಗಬೇಕು ಅಂದರೂ ಆಲ್ಮೋಸ್ಟ್ ನನ್ನ ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಹೋಗ್ತೀನಿ ಹೊರತು ಯಾವುದೂ ಪೆಂಡಿಂಗ್ ಇಟ್ಟು ಹೋಗೋದಿಲ್ಲ. ಯಾಕಂದರೆ ನನಗೆ ಅಲ್ಲಿಂದ ಬಂದು ಮಾಡೋಕ್ಕಾಗೋದೇ ಇಲ್ಲ ನನಗೆ. ಬೆಳಿಗ್ಗೆ ಎಲ್ಲ ತಿಂಡಿ ಎಲ್ಲ ತಿಂದಾಯಿತು. ಈಗ ನೆಕ್ಸ್ಟು ಅನ್ನಕ್ಕೂ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಅವಳು ಕೂಡ ಬಂದರೆ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡಿದ್ದೀನಿ. ಇಲ್ಲ ಏನೋ ನೀವೇ ಮಾಡಿರೋದು? ಎಷ್ಟು ಹಾಕಿದ್ದೀರ ಅಕ್ಕಿ? ಒಂದು ಪಾವ್ಗೆ ಇಷ್ಟೊಂದು ಅಕ್ಕಿ ಆಗುತ್ತಾ? ಓ, ಗೊತ್ತೇ ಇರಲಿಲ್ಲ ನನಗೆ. ಹಂಗಾರೆ ಅನ್ನ ಮಾಡೋಕ್ಕೆ ಬರುತ್ತೆ ನಿಮಗೆ? ಬಿರಿಯಾನಿ ಮಾಡ್ತೀನಿ. ಬಿರಿಯಾನಿ, ಎಗ್ ರೈಸ್ ಮಾಡ್ತೀನಿ. ಫ್ರೆಂಡ್ಸ್, ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ನನ್ನ ಗಂಡ ನನಗೆ ಬಿರಿಯಾನಿ ಮಾಡಿಕೊಡ್ತಾರಂತೆ. ಎಲ್ಲ ಉತ್ತರಿಸಿ ಉಪ್ಪು ಖಾರ ಎಲ್ಲ ಹಾಕೊಟ್ರೆ ತಿರುಗ್ಬಿಟ್ರೆ ಇವರು ಬಿರಿಯಾನಿ ಇವ್ರು ಮಾಡೋರಿ ಅಂತ ಅರ್ಥ ಅಲ್ವೇನ್ರಿ? ಸೊ ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ಗೆ ಎಗ್ ರೈಸ್ ಬೇಕಾ ಬಿರಿಯಾನಿ ಬೇಕಾ ಅಂತ ಆಪ್ಷನ್ ಬೇರೆ ಕೇಳ್ತಾವ್ರೆ. ಮಾಡ್ತಿದ್ದೀರ ತಾನೆ? ಅನ್ನ ಆಗೈತೆ, ಬಸಿರಿ. ಸುಂಡಿದ್ರೆ ಬೆಂದೋಯ್ತದೆ. ಈಗ ಬಸಿಬೇಕು. ಅನ್ನ ನೀವೇ ತಾನೇ ಮಾಡ್ತಿರೋದು ಇವತ್ತು? ಯಾರು ಒಪ್ಕೊಂಡ್ರಾ? ಬಿರಿಯಾನಿ ಮಾತ್ರ ಮಾಡೋದು, ವೈಟ್ ರೈಸ್ ಮಾಡೋದು. ವೈಟ್ ರೈಸೇ ಮಾಡೋಕ್ಕೆ ಬರೋದಿಲ್ಲ ಇವ್ರಿಗೆ, ಬಟ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತಿದ್ದಾರೆ. ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಿದ್ದೀನಿ ಅಂತಲೇ ಅನ್ಬೋದು, ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಒಂದು ದಿನ ಅವ್ರ ಕೈಲೇ ಬಿರಿಯಾನಿ ಮಾಡಿಸ್ತೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಆವಾಗ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ ಹೇಳಿ. ಯಾಕಂದರೆ ಎಲ್ಲರೂ ಹೋಗ್ಬೇಕಾದ್ರೂ ಕೂಡ ಇವ್ರಿಗೆ ಅಡುಗೆ ಎಲ್ಲ ಮಾಡಿ, ಮನೆ ಕೆಲಸ ಎಲ್ಲ ಮಾಡಿ ಹೋಗಬೇಕು ನಾವು. ಆವಾಗ ಗೊತ್ತಾಗುತ್ತೆ ನಮ್ಗಳದ್ದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ. ಅವಳು ಪ್ರಫುಲ್ಲನೂ ಬರ್ತಾಳೆ ಅಂದ್ಬಿಟ್ಟು ಅನ್ನ ಮಾಡಿದೆ. ಅವಳು ಬರಲ್ಲ ಅಂದ್ಲು, ನಾನೇನು ಮಾಡಲಿ? ಅವಳು ಸೋಮವಾರ ಬರ್ತೀನಿ ಅಂದ್ಲು. ಸೋಮವಾರ ಸ್ಕೂಲು, ಮಂಗಳವಾರ ಹಬ್ಬ. ಆ ಮಂಗಳವಾರ ಹೋಗೋಕ್ಕಾಗಲ್ಲ. ಮನೇಲ ಒಂದು ಟೀ ಶರ್ಟ್ ಐತಲ್ಲ, ಅದನ್ನೇ ಹಾಕೊಳ್ಳಿ ಬಿಡಿ. ಹಬ್ಬಕ್ಕೆ ಒಂದು ಟೀ ಶರ್ಟ್ ಐತೆ, ಬರ್ತಡೆಗೂ ಒಂದು ಶರ್ಟ್ ಐತಲ್ಲ. ಏನ್ ಜಾಕೆಟು? ಯಾವ ಜಾಕೆಟು? ಮ್ಯಾಕ್ಸ್ದು. ಮ್ಯಾಕ್ಸ್ ಬೇಡ, ಇದಕ್ಕೆ ಹೋಗೋಣ ಬಿಡು, ಸ್ಟೈಲ್ ಯೂನಿಯನ್ಗೆ ಹೋಗೋಣ. ಯಾವುದು? H&M ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ನಿನ್ನ. ಇನ್ನೆಲ್ಲಿ ಬೇಕು? ಮ್ಯಾಕ್ಸಲ್ಲೇ ಬೇಕು. H&M ಬೇಡ, ಸ್ಟೈಲ್ ಯೂನಿಯನ್ ಬೇಡ, ಟ್ರೆಂಡ್ಸಲ್ಲಿ ಬೇಡ. ಬಟ್ ಇವತ್ತು ಹೋಯ್ತಾ ಇಲ್ವಲ್ಲ ಬಿಡು, ತಲೆ ಕೆಡ್ಸ್ಕೊಬೇಡ.
ತಗೊಂಡು ತಿರ್ತೀನಿ ನಾನು. ಜಾಕೆಟ್ ತಗೊಳೋದು ಯಾರು ಅಂತ ಹೇಳಿದ್ದು? ಮತ್ತೆ ಯಾರು ತಗೊಡ್ತಾರೆ ಅಂತ ಹೇಳಿದ್ದು ಜಾಕೆಟ್ನ? ಮತ್ತೆ ಮತ್ತೆ ನನ್ನ ಹತ್ರ ದುಡ್ಡಿಲ್ಲ. ಏನು ಗೊತ್ತಿಲ್ಲ? ಮಾಡಿಸ್ಕೋ. ಮತ್ತೆ ಗೂಗಲ್ ಪೇ, ಫೋನ್ ನಿಮ್ಮ ಅಮ್ಮಮ್ಮನ ಹತ್ರ ಗೂಗಲ್ ಪೇನು ಇಲ್ಲ, ಫೋನ್ ಪೇನು ಇಲ್ಲ, ಓನ್ಲಿ ಕ್ಯಾಶ್ ನಿಮ್ಮ ಅಮ್ಮಮ್ಮನ ಹತ್ರ. ಕ್ಯಾಶ್ ಪೇ. ಹೋಗಿ ನೀನು ಸೈಕಲಲ್ಲಿ ಹೋಗಿ ಇಸ್ಕೊಬರೋಗಿ ನೀವೇ. ನಾನೇ ಹೇಳ್ತಿದ್ದೀನಲ್ಲ, ಹೋಗಿ ದುಡ್ಡು ಇಸ್ಕೊಬ್ ಬನ್ನಿ, ಆವಾಗ ನಾನು ನಿಮ್ಮನ್ನ ಮ್ಯಾಕ್ಸ್ಗೆ ಕರ್ಕೊಯ್ತೀನಿ. ಸೈಕಲ್ ಹೊಡ್ಕೊಂಡ್ ಬನ್ನಿ. ಹೋಯ್ತಾ ಸುಸ್ತಾದ್ರೆ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೋಗಿ ಬ್ಯಾಗ್ ತುಂಬ್ಕೋದು. ಹಾಂ ದುಡ್ಡು ಯಾಕೆ ಸೈಕಲ್ಗೆ? ಯಾವ ಜ್ಯೂಸು? ಅಲ್ಲಿ ಹೋಗಿ ಸೈಕಲ್ ಹೊಡ್ಕೊ ಸುಸ್ತಾಯ್ತಿರಲ್ಲೇ. ಅಲ್ಲೇ ನಿಮ್ಮ ತಾತ ಎಳ್ನೀರು ತಂದಿಡ್ತದೆ, ಎಳ್ನೀರು ಕುಡ್ಕೊಂಡು ದುಡ್ಡು ಇಸ್ಕೊ ಬಾ, ಸರಿ ಹೋಯ್ತು. ಜ್ಯೂಸ್ ಬೇರೆ ದುಡ್ಡು ವೇಸ್ಟು. ಇಲ್ಲ ಒಂದು 4 ಬಿಸ್ಕೆಟ್ ಪ್ಯಾಕೆಟ್ ತಿನ್ಕೊಂಡು ಸೈಕಲ್. ಒಂದು ಬಾಟ್ಲು ನೀರು ಎತ್ಕೋ, ಕುಡ್ಕೊ ಹೋಗು. ಎಳ್ನೀರಿಗಿಂತ ಜ್ಯೂಸ್ ಬೇಕಾ ನಿಂಗೆ? ಈಗ ಹೊರಟಾ? ಸೈಕಲ್ ಎತ್ಕೊಂಡು ಅಮ್ಮಮ್ಮ ಮನೆಗೆ. ಟಾಟಾ, ಬೈ ಬಾಯ್. ಬಾಯ್. ದುಡ್ಡು ಇಸ್ಕೊಂಡು ಬರೋದು. ಅವನಿಗೆ ಸುಮ್ಮನೆ ನನ್ನ ತಂಗಿ ಬರೋದಿಲ್ವಂತೆ ಅಂತ ಹೇಳಿದ್ವಿ. ಅವನಂತೂ ಫುಲ್ ಬೇಜಾರಾಗ್ಬಿಟ್ಟಿದ್ದ. ಬಟ್ಟೆ ತರೋಕೆ ಹೋಗೋಣ ಅಂತ ಹೇಳಿ ಚಿಕ್ಕಿ ಬರಲಿಲ್ವಲ್ಲ ಅಂತ ಹೇಳಿ, ಸರ್ಪ್ರೈಸ್ ಆಗಲಿ ಸುಮ್ಮನೆ ಅಂತ ಹೇಳಿರಲಿಲ್ಲ. ಬಂದ ತಕ್ಷಣ ಫುಲ್ಲು ನೀವು ಯಾಕೆ ಹೇಳಲಿಲ್ಲ ಚಿಕ್ಕಿ, ನನಗೆ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಈಗ ಮ್ಯಾಕ್ಸ್ಗೆ ಹೋಗೋಣ, ಯಾಕೋ ಗೊತ್ತಿಲ್ಲ, ಅವ್ನು ಮ್ಯಾಕ್ಸಲ್ಲಿ ಲಾಸ್ಟ್ ಟೈಮ್ ಒಂದು ಜಾಕೆಟ್ ನೋಡ್ದೆ, ನಾನು ತಗೊಟ್ಟಿರಲಿಲ್ಲ. ಬಟ್ ಅದೇ ಜಾಕೆಟ್ ಬೇಕು ಅಂತ ಹೇಳಿ ಹಿಡಿದು ಕೂತಿದ್ದಾನೆ. ಅಲ್ಲೇನು ಜಾಕೆಟ್ ಸಿಗುತ್ತೋ ಅಥವಾ ಏನೋ ಒಂದು ಗೊತ್ತಿಲ್ಲ. ಮಾತ್ರ ಅವ್ನಿಗೆ ಅದೇ ಜಾಕೆಟ್ ಬೇಕು ಅಂತ ಹೇಳಿ ಈ ಸತಿ ಹಠ ಮಾಡ್ತಿದ್ದಾನೆ. ಅವ್ನು ಯಾವಾಗಲೂ ಹಠ ಮಾಡೋದಿಲ್ಲ, ಬಟ್ ಈ ಟೈಮ್ ಏನಕ್ಕೂ ಹಠ ಮಾಡ್ತಿದ್ದಾನೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳಿ. ಇವಳು ಬಂದಮೇಲೆ ಸ್ವಲ್ಪ ಸಮಾಧಾನ ಆದ, ಇಲ್ಲ ಅಂತಂದರೆ ತುಂಬ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದ್ದ. ಸ್ಟಾರ್ಟ್. ಕುರ್ಕುರೆ ತಿಂದು ಎಷ್ಟೋ ವರ್ಷಗಳೇ ಆಗೋಗಿದೆ ನನಗೂ. ಒಂದು 3-4 ವರ್ಷದ ಮೇಲೆ ಆಯಿತು ನಾನು ಈ ಕುರ್ಕುರೆ 10 ವರ್ಷ ಆಯಿತು ಅಂತ ಹೇಳಿವಲ್ಲ. ಮದುವೆ ಆದ್ಮೇಲೆ ನಾನೇ ತಗೊಂಡಿದ್ದೀನಿ. ಮದುವೆ ಆದ್ಮೇಲೆ ನಾನೇ ತಗೊಂಡಿದ್ದೀನಿ. ಹಂಗಲ್ಲ ತಗೊಂಬನೆ. ನನ್ನ ಮಗನೂ ಅಷ್ಟೇ ಕುರ್ಕುರೆ ತಿಂದು ತುಂಬ ದಿನ ಆಯ್ತಲ್ಲ ಮನೆ. ನೀವು ತುಂಬ ದಿನ ಅಲ್ಲ, ವರ್ಷಗಳು ಆಯ್ತಾ? ವರ್ಷಗಳು ಏನು ಔಸ್ಕ ತಿಂತಾ ಇದ್ದೀರಾ? ರೆಡಿ ಆದರು ನನ್ನ ಮಗ. ಇವತ್ತು ನನ್ನ ಮಗನಿಗೆ ಬರ್ತಡೆಗೆ ಜಾಕೆಟ್ ಬೇಕಂತೆ. ಅದು ಚೆನ್ನಾಗಿರೋದಂತೆ. ಅಲ್ಲೆಲ್ಲ ಏನೂ ಕೇಳಬಾರ್ದು ಅಂದ್ಬಿಟ್ಟು ಇಲ್ಲೇ ನೀಟಾಗಿ ಹೊಟ್ಟೆ ತುಂಬ ಊಟ ಎಲ್ಲ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋದು ಅಲ್ಲ ಮನೆ. ಅಲ್ಲೇನು ಹೊಟ್ಟೆ ಹಸು ಅಂತ ಅನ್ನಂಗಿಲ್ಲ ಅಲ್ವಾ? ಈಗ ಹೇಳ್ಬಿಡು, ಇಲ್ಲೇ ವೀಡಿಯೋದಲ್ಲಿ ಹೇಳ್ಬಿಡು, ಹೌದು ನನಗೀಗ ಹೊಟ್ಟೆ ತುಂಬಿದೆ, ನಾನು ಇನ್ನೇನು ಕೇಳಲ್ಲ ಅಲ್ಲಿ ಅಂತ. ಹಾಂ, ಇನ್ನೊಂಚೂರು ಅನ್ನ ಹಾಕೊಡ್ಲಾ? ಹಾಂ, ಬಿಸ್ಕೆಟ್ ಬೇಕಾ ಅಥವಾ ಫ್ರೂಟ್ಸ್ ಬೇಕಾ, ಏನು ಬೇಕೆಲ್ಲ ಇಲ್ಲೇ ತಿನ್ಕೊಬಿಡು. ಅಲ್ಲಿ ಹೋಗ್ಬಿಟ್ಟು ನನಗೆ ಹೊಟ್ಟೆ ಸಿತೈತೆ. ಮಾಮೂಲಿ. ರೆಡಿಯಾಗಿ ನಾವು ಫಸ್ಟು ಮ್ಯಾಕ್ಸ್ಗೆ ಬಂದ್ವಿ. ನಾವು ನೆಕ್ಸಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆದ್ವಿ. ಇಲ್ಲ ನನಗೆ ಮ್ಯಾಕ್ಸೇ ಬೇಕು ಅಂತ ಹೇಳಿ ಹಠ ಮಾಡಿ ಮ್ಯಾಕ್ಸಿಗೆ ಕರ್ಕೊಂಡು ಬಂದ. ಇಲ್ಲಿ ವೈಟ್ ಶೂ ನೋಡ್ತಾ ಇದ್ದೀವಿ, ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ. ಬಟ್ ಇಲ್ಲಿ ಪರ್ಫೆಕ್ಟ್ ಸೈಜ್ ಇದೆ. ನೆಕ್ಸ್ಟ್ ಸೈಜ್ ಬೇಕಿತ್ತು, ಯಾಕಂದರೆ ಬೆಳೆಯೋ ಮಕ್ಳುಗಳಿಗೆ ಒಂದು ಸೈಜ್ ದೊಡ್ಡದಾಗಿ ತೊಗೊಬೇಕು. ಇಲ್ಲಾಂದರೆ ಇವನಂತೂ ಶೂಸ್ಗಳು ತುಂಬ ಬೇಗ ಚಿಕ್ಕದಾಗಿ ಇದಾಗ್ತಿತ್ತು, ಅದಕ್ಕೋಸ್ಕರ ಅಂತ ಹೇಳಿ. ಬಟ್ ಅಲ್ಲಿ ಸೈಜ್ ಸಿಗಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಝೂಡಿಯೋ, ಟ್ರೆಂಡ್ಸು ಎಲ್ಲ ಕಡೆ ಹೋಗಿ ಅಲ್ಲೆಲ್ಲೂ ಬಟ್ಟೆ ಸೆಲೆಕ್ಷನ್ ಆಗದೆ ಕೊನೆಗೆ ನಾವೀಗ ನೆಕ್ಸಸ್ ಮಾಲ್ಗೆ ಬಂದಿದ್ದೀವಿ ಮೈಸೂರಲ್ಲಿ. ನಾನು ನನ್ನ ತಂಗಿ ಸುಮಾರು ಸತಿ ಬಂದಿದ್ದೀವಿ, ಬಟ್ ನನ್ನ ಮಗನ ಕರ್ಕೊಂಡು ಬಂದಿರಲಿಲ್ಲ ಇಲ್ಲಿಗೆ. ಇದೇ ಫಸ್ಟ್ ಟೈಮು ಅವನ್ನ ಕರ್ಕೊಂಡು ಬರ್ತಾ ಇರೋದು. ಅವನಿಗೂ ಕೂಡ
ಸ್ವಲ್ಪ ಚೇಂಜ್ ಇರುತ್ತೆ. ಯಾಕಂದರೆ ಯಾವಾಗಲೂ ಮ್ಯಾಕ್ಸ್ ಅಂತ ಇಟ್ಕೊಬಿಟ್ಟವನೆ. ಅದಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ನೆಕ್ಸಸ್ಸಿಗೆ ಕರ್ಕೊಂಡು ಬಂದ್ವಿ. ಅಲ್ಲೂ ಕೂಡ ಟ್ರೆಂಡ್ಸಲ್ಲಿ ನೋಡಿದ್ವಿ. ಟ್ರೆಂಡ್ಸಲ್ಲಂತೂ ಈ ಸತಿ ಒಂಚೂರೂ ಕಲೆಕ್ಷನ್ಸ್ ಇಲ್ಲ. 9 to 12 ಇಯರ್ಸ್ ಮಕ್ಳುಗಳಿಗಂತೂ ಒಂದು ಸ್ವಲ್ಪನೂ ಕಲೆಕ್ಷನ್ಸ್ ಇರಲಿಲ್ಲ. ಅಲ್ಲಿಂದ H&Mಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ನಂಗೆ H&Mಲ್ಲಿ ತುಂಬ ಬಟ್ಟೆ ಇಷ್ಟ ಆಯಿತು. ಬಟ್ ನನಗಿಷ್ಟ ಆಗಿದ್ದೆಲ್ಲ ಬ್ಲ್ಯಾಕ್ ಕಲರಲ್ಲಿ ಇತ್ತು. ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ನಮ್ಮಮ್ಮ ಬೈತಾರೆ, ಯಾವಾಗಲೂ ಯಾಕೆ ಬ್ಲ್ಯಾಕ್ ಆಗ್ತೀಯಾ ಅಂತ ಹೇಳಿ. ಸರಿ ಆಯಿತು ಬೇಡ ಅಂತ ಹೇಳಿ ನೆಕ್ಸ್ಟು ಇಲ್ಲಿ ವೆಸ್ಟ್ ಸೈಡ್ಗೆ ಬಂದ್ವಿ. ಸ್ಟೈಲ್ ಯೂನಿಯನ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಇಲ್ಲೇ ವೆಸ್ಟ್ ಸೈಡ್ ಕಾಣಿಸ್ತು. ಸರಿ ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಸೇಲ್ ಕೂಡ ನಡೀತಾ ಇತ್ತು ಮತ್ತು ಬಟ್ಟೆಗಳು ಕೂಡ ಚೆನ್ನಾಗಿತ್ತು. ತುಂಬ ಕಲೆಕ್ಷನ್ಸ್ ಇದೆ ಮಕ್ಳುಗಳಿಗೆ. ಈ ಥರ ಕಲೆಕ್ಷನ್ಸ್ ಇದ್ದರೆ ನಮಗೂ ಕೂಡ ಬಟ್ಟೆ ತೆಗಿಯೋದಕ್ಕೆ ಸ್ವಲ್ಪ ಜೋಶ್ ಬರುತ್ತೆ. ಯಾಕಂದರೆ ಹೋಗಿ ಇರೋ 4 ಬಟ್ಟೆನಲ್ಲಿ ಏನಪ್ಪ ಸೆಲೆಕ್ಟ್ ಮಾಡೋದು ಈ ಮಕ್ಳುಗಳಿಗೆ. ಅದರಲ್ಲೂ ಈ ಗಂಡು ಮಕ್ಳಿಗಂತೂ ಫಸ್ಟ್ ಆಫ್ ಆಲ್ ಬಟ್ಟೆ ಸಿಗೋದಿಲ್ಲ. ಆದರೂ ಈ ಸರಿ ಅಂತೂ ನಾವು ಮನೆ ಬಿಟ್ಟಾಗ ಒಂದು 3:30 ಅನಿಸುತ್ತೆ, ಸ್ವಲ್ಪ ಲೇಟೇನಾಯಿತು. 3:30ಗೆ ಮನೆ ಬಿಟ್ಟು ಇವನು ಬಟ್ಟೆ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಹತ್ತತ್ರ 7 o'clock ಆಯಿತು ಈ ಸರಿ. ಅಷ್ಟು ತನಕ ಸೆಲೆಕ್ಟ್ ಮಾಡಿದ್ದೀವಿ ಬಟ್ಟೆನ ನಾವು. ಅಂದರೆ ತುಂಬ ಗ್ರ್ಯಾಂಡಾಗೆಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ. ಯಾಕಂದರೆ ಸಿಂಪಲ್ಲಾಗೇ ಬರ್ತಡೇ ಮಾಡ್ತಿರೋದ್ರಿಂದ ನಾರ್ಮಲಾಗೇ. ಬಟ್ ಅವ್ನಿಗಿಷ್ಟ ಆಗಬೇಕು ಬಟ್ಟೆಗಳು, ಆ ರೀತಿ ಇರಬೇಕು ಅಂತ ಹೇಳಿ. ಯಾಕಂದರೆ ಮಕ್ಕಳು ಬೆಳೀತಾ ಅವ್ರಿಗೂ ಈ ಥರ ಹಾಕ್ಕೊಬೇಕು ಆ ಥರ ಹಾಕ್ಕೊಬೇಕು ಅಂತ ಒಂದಷ್ಟು ಬರುತ್ತೆ. ಬಟ್ ಈ ಸತಿ ಇವನಂತೂ ಜಾಕೆಟ್ ಬೇಕೇ ಬೇಕು ಅಂತ ತುಂಬ ಹಠ ಮಾಡ್ತಿದ್ದಾನೆ. ನೋಡೋಣ ಯಾವುದಾದ್ರೂ ಜಾಕೆಟ್ ಇಷ್ಟ ಆದರೆ. ಯಾಕಂದರೆ ಒಂದು ವೈಟಲ್ಲಿ ನೋಡ್ತಾನೆ. ಮಕ್ಳುಗಳಿಗೆ ವೈಟ್ ಕೊಡಿಸಿದ್ರೆ ಅವ್ರ ಹತ್ರ ಮೇಂಟೈನ್ ಮಾಡೋದಕ್ಕೆ ಕಷ್ಟ. ಅದಕ್ಕೆ ವೈಟ್ ಹೆಂಗಪ್ಪ ಕೊಡಿಸೋದು ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ, ಹುಡುಕಬೇಕು ಜಾಕೆಟ್ನ. ಬಟ್ ಒಂದೆರಡು ಶರ್ಟು ಟೀ ಶರ್ಟು ಎಲ್ಲ ಫೈನಲೈಸ್ ಆಯಿತು ಆಲ್ಮೋಸ್ಟು. ಯಾವ್ದು ತೊಗೊಂಡ್ವಿ ಏನು ಅಂತ ಹೇಳಿ ನೀವು ನೆಕ್ಸ್ಟ್ ನಾನು ಬರ್ತ್ಡೇ ವ್ಲಾಗ್ನೂ ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಆವಾಗ ನೋಡಿ ನಾನು ಯಾವ ಬಟ್ಟೆನ ತೊಗೊಂಡೆ ಅಂತ ಹೇಳಿ. ಯಾಕಂದರೆ ನನ್ನ ಮಗ ಹೇಳಿದ್ದಾನೆ, ಅಮ್ಮ ಈಗಲೇ ಹಾಕ್ಬೇಡಿ ವ್ಲಾಗ್ನಲ್ಲಿ ಏನು ತೊಗೊಂಡೆ ಅಂತ ಹೇಳಿ, ಬರ್ತ್ಡೇ ದಿನವೇ ಹಾಕಿ ಅಂತ ಹೇಳಿದ್ದಾನೆ. ಸರಿ ಆಯಿತು, ಅವ್ನು ಇಷ್ಟಪಟ್ಟಿದ್ದಾನೆ ಯಾಕೆ ಅಂತ ಹೇಳಿ ಇಲ್ಲಿ ಜಸ್ಟ್ ಒಂದಷ್ಟು ಟ್ರಯಲ್ಗಳನ್ನ ಮಾಡಿದ್ದೀವಿ. ನೋಡಿದ್ರಿ ಅಲ್ವಾ ನನ್ನ ಡೈಲಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹಾಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.